ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎನ್ಆರ್ ಟೆಕ್ ವರ್ಡ್. ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಅಂತ ನಾನು ಕ್ರೋಮಾ ಸ್ಟೋರ್ಗೆ ವಿಸಿಟ್ ಕೊಟ್ಟೆ. ಏನಕ್ಕೆ ಅಂದರೆ ಒಂದು AC ನ ತೊಗೊಬೇಕಾಗಿತ್ತು. ನಾನಿವತ್ತು ಸ್ಟೋರಲ್ಲಿ ತಿಳ್ಕೊಂಡಂಥ ಸ್ವಲ್ಪ ವಿಷಯಗಳನ್ನು ನಿಮಗೂ ತಿಳಿಸ್ತೀನಿ. ಸೊ ಫಸ್ಟ್ ಟೈಮ್ AC ತೊಗೊಳ್ತಾ ಇರೋರಿಗೆ ತುಂಬ ಇದು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟೆಕ್ ಕಂಟೆಂಟ್ಸ್ ಈ ಚಾನಲಲ್ಲಿ ನೋಡೋದಕ್ಕೆ ನಿಮಗೆ ಸಿಗ್ತಾ ಇರುತ್ತೆ. AC ತೊಗೊಬೇಕಾದ್ರೆ ಫಸ್ಟ್ ನಾವು ಏನನ್ನ ನೋಡಬೇಕು, ಫಸ್ಟ್ ಅದರ ಟೆಕ್ ಸ್ಪೆಸಿಫಿಕೇಶನ್ ಏನು, ಚೂಸ್ ಮಾಡಬೇಕಾದ್ರೆ ನಾವು ನೋಡಬೇಕಾಗಿರುವಂಥ ಮೇಜರ್ ಟೆಕ್ ಕಂಟೆಂಟ್ಸ್ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಾದ್ರೆ ಫುಲ್ ಕವರ್ ಮಾಡ್ತೀನಿ. ಫಸ್ಟ್ AC ಅಂತ ಅಂತಿದ್ದಂಗೆ ನಮಗೆ ಎರಡು ತರದ ACಗಳು ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಇನ್ವರ್ಟರ್ AC, ಇನ್ನೊಂದು ನಾನ್ ಇನ್ವರ್ಟರ್ AC. ಮತ್ತೆ ಅದರಲ್ಲಿ ಕನ್ವರ್ಟಬಲ್, ನಾನ್ ಕನ್ವರ್ಟಬಲ್, ಈ ರೀತಿ ಎರಡು ಕ್ಯಾಟಗರಿ ACಗಳು ಸಿಗುತ್ತೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಬರ್ತಾ ಇರುವ ಎಲ್ಲಾ ACಗಳು ಇನ್ವರ್ಟರ್ ACಗಳಾಗಿರುತ್ತೆ. ಇನ್ವರ್ಟರ್ AC ಅಂದ್ರೆ ನಮ್ಮ ಮನೆಯಲ್ಲಿ UPS ಇರುತ್ತಲ್ಲ, ಸೊ ಆ UPS ಗೆ ಕೆಲವೊಂದು ACಗಳು ಕಂಪ್ಯಾಟಿಬಲ್ ಇರೋದಿಲ್ಲ, UPS ಗೆ ಆ ACಗಳು ವರ್ಕ್ ಆಗೋದಿಲ್ಲ. ಈ ಇನ್ವರ್ಟರ್ ACಗಳು UPS ಅಲ್ಲೂ ಸಹ ಯೂಸ್ ಮಾಡ್ಕೊಬಹುದು. ಲೈಕ್ ಸಮ್ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಜನರೇಟರ್ಸ್ ಇರುತ್ತೆ, ಆ ಜನರೇಟರ್ಸ್ಗೂ ಸಹ ಈ ACಗಳು ವರ್ಕ್ ಆಗುವಂತದ್ದು. ಸೊ ಇದನ್ನ ಇನ್ವರ್ಟರ್ AC ಅಂತಾರೆ. ಇವಾಗ ನಾನ್ ಇನ್ವರ್ಟರ್ ACಗಳು ಇವಾಗ ಬರ್ತಾ ಇಲ್ಲ. ಇನ್ನೊಂದು AC ಬಂದ್ಬಿಟ್ಟು ಕನ್ವರ್ಟಬಲ್ ಅಥವಾ ನಾನ್ ಕನ್ವರ್ಟಬಲ್ AC ಅಂದ್ಬಿಟ್ಟು. ನಾನ್ ಕನ್ವರ್ಟಬಲ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಲೈಕ್ ಫ್ಯೂಚರ್ ಗೆ ಯೂಸ್ ಆಗ್ಲಿ ಅನ್ನೋ ರೀಸನ್ ಇಂದ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರುವಂತ AC ನ ತಗೊಂಡಿರ್ತೀವಿ. ನಮ್ಗೆ ಅದರಲ್ಲಿ ಕಮ್ಮಿ ಕೂಲಿಂಗ್ ಬೇಕು ಅಂದ್ರೂ ಸಹ ನಾವು ಅದನ್ನ ಕಮ್ಮಿ ಪವರ್ ಗೆ ಕನ್ವರ್ಟ್ ಮಾಡ್ಕೊಂಡು ಕರೆಂಟ್ ನು ಉಳಿಸಬಹುದಾಗಿದೆ, ಮತ್ತೆ ಕೂಲಿಂಗ್ ನು ಸಹ ಕಮ್ಮಿ ಮಾಡ್ಕೊಬಹುದಾಗಿದೆ. ಸೊ ಈ ರೀತಿ ಎರಡು ಆಪ್ಷನ್ ಇರುತ್ತೆ. ಮತ್ತೆ ಆಕ್ಚುಲಿ ACಗಳು ಬಂದ್ಬಿಟ್ಟು ಟನ್ ಕೆಪಾಸಿಟಿ ಮೇಲೆ ನಾವು ACಗಳನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ನಮ್ಮ ಮನೆಗೆ, ನಮ್ಮ ರೂಮ್ಗೆ ಅಥವಾ ನಮ್ಮ ಆಫೀಸ್ಗೆ ಯಾವ AC ಸೆಟ್ ಆಗುತ್ತೆ, ಎಷ್ಟು ಟನ್ನ AC ನಮಗೆ ಬೇಕಾಗುತ್ತೆ ಅನ್ನೋದನ್ನ ನಾವು ಈಸಿಯಾಗಿ ಚೆಕ್ ಮಾಡ್ಕೊಬೋದಾಗಿದೆ. ಅದು ಹೇಗೆ ಅಂದರೆ ಗೂಗಲ್ ಕ್ರೋಮ್ಗೆ ಹೋಗಿ ನಾವಿಲ್ಲಿ BTU ಅಂಡ್ ಟನೇಜ್ ಕ್ಯಾಲ್ಕುಲೇಟರ್ ಅಂತ ನಾವು ಸರ್ಚ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ರೂಮ್ ಬಂದ್ಬಿಟ್ಟು 10x10 ಇದೆ ಅಂದ್ರೆ ನಮಗೆ ಟೋಟಲ್ ಅಲ್ಲಿ 100 ಅಡಿ ಸ್ಪೇಸ್ ಆದ್ರೆ ಜನರೇಟ್ ಆಗುತ್ತೆ. ಸೊ ನಾನು ಇಲ್ಲಿ 100 ಅಡಿ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ರೂಮ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು ಒಂದು ಮ್ಯಾಟರ್ ಆಗುತ್ತೆ. ರೂಮ್ ಅಲ್ಲಿ ಒಂದು 2 ಮೆಂಬರ್ಸ್ ಅಂತ ಹಾಕೊಂತೀನಿ. ರೂಮ್ ಅಲ್ಲಿ ಕಿಟಕಿಗಳು ಎಷ್ಟಿದೆ ಅಂತ ಅಪ್ರಾಕ್ಸಿಮೇಟ್ಲಿ 1-2 ಕಿಟಕಿ ಅಂತೂ ಇದ್ದೇ ಇರುತ್ತೆ. ನಾನು ಇಲ್ಲಿ 2 ಕಿಟಕಿ ಅಂತ ಹಾಕೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮಗೆ 3100 BTU ಅಂತ ತೋರಿಸ್ತಾ ಇದೆ. ಸೊ ಇದನ್ನ ಟನ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಅರ್ಧ ಟನ್ನ AC ಆದ್ರೆ ಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿ ಅರ್ಧ ಟನ್ AC ಅಂತ ಇಲ್ಲಿ ತೋರ್ಸೋದಾದ್ರೆ ನಾವು ಎಕ್ಸಾಕ್ಟ್ ಆಗಿ ಅಷ್ಟನ್ನೇ ತೊಗೊಳೋದಕ್ಕಾಗೋದಿಲ್ಲ, ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರುವಂತ AC ನ ತಗೊಬೇಕಾಗುತ್ತೆ. ನಾನು ಹೇಳಿದ ಪ್ರಕಾರ 10x10 ಒಂದು ರೂಮ್ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 0.8 ಟನ್ ಅಥವಾ 1 ಟನ್ AC ನ ತಗೊಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಸ್ವಲ್ಪ ಲಿಸ್ಟ್ ಕಾಣಿಸ್ತಾ ಇದೆ ನೋಡಿ. 750 to 1000 ಸ್ಕ್ವೇರ್ ಫೀಟ್ ರೂಮ್ ಇದ್ರೆ 2 ಟನ್ನು, ಅಥವಾ 1050 to 1400 ಸ್ಕ್ವೇರ್ ಫೀಟ್ ಇದ್ರೆ 2.5 ಟನ್, ಈ ರೀತಿ ಲಿಸ್ಟ್ ಇದೆ ನೋಡಿ. ಇಷ್ಟು ಸ್ಕ್ವೇರ್ ಫೀಟ್ ನ ರೂಮ್ ಏನಾದ್ರು ಇದ್ರೆ, ಇಲ್ಲ ಇಷ್ಟು ಸ್ಕ್ವೇರ್ ಫೀಟ್ ನ ಹಾಲ್ ಇದ್ದು ಅಥವಾ ನಿಮ್ಮ ಆಫೀಸ್ ಏರಿಯಾ ಇದ್ರೆ ನೀವು ಈ ಟನೇಜ್ ನ AC ನ ಆದ್ರೆ ತಗೊಬೇಕಾಗುತ್ತೆ. ಇದು ನಿಮ್ಗೆ ಪರ್ಫೆಕ್ಟ್ ಆಗಿ ನಿಮ್ಮ ರೂಮ್ ನ ಅಥವಾ ಏರಿಯಾನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. AC ತಗೊಬೇಕಾದ್ರೆ ನಾವು ಮೇನ್ ಈ ಸ್ಟಿಕ್ಕರ್ ನ ಒಂದು ನೋಡ್ಕೊಬೇಕಾಗುತ್ತೆ. ಈ ಸ್ಟಿಕ್ಕರ್ ಅಲ್ಲಿ ಏನೇನ್ ಡೀಟೇಲ್ಸ್ ಇರುತ್ತೆ ಅನ್ನೋದನ್ನ ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಆಕ್ಚುಯಲ್ ಆಗಿ ನಮ್ಗೆ ಯಾವ AC ಬೇಕು ಮತ್ತೆ ಅವರು ಸೆಲ್ ಮಾಡ್ತಾ ಇರುವಂತ AC ನಮ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತಾ, ಅಥವಾ ಅವರು ಕೊಡ್ತಾ ಇರೋ ಪ್ರಾಡಕ್ಟ್ 100% ಅವರು ಹೇಳ್ತಾ ಇರೋದಕ್ಕೂ ಅವ್ರು ಕೊಡ್ತಾ ಇರೋ ಪ್ರಾಡಕ್ಟ್ಗೂ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾವು ಈ ರೀತಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಈ ಸ್ಟಿಕ್ಕರ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಫಸ್ಟ್ LG ಸ್ಟಿಕ್ಕರ್ ನ ತಗೊಂತಾ ಇದ್ದೀನಿ. LG ಬ್ರ್ಯಾಂಡ್ ನ ಒಂದು AC ಇದು. ಈ AC ಯ ಮಾಡೆಲ್ ನಂಬರ್ ಸಹ ನೀವು ಇಲ್ಲಿ ನೋಡಬಹುದು. ಮಾಡೆಲ್ ಅಂಡ್ ಇಯರ್ ನಿಮ್ಗೆ ಎರಡು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕೂಲಿಂಗ್ ಕೆಪಾಸಿಟಿ 100% ಅಂತಿದೆಯಲ್ಲ, ಇದನ್ನ ನಾವು ಮೇನ್ ತಗೊಬೇಕಾಗುತ್ತೆ. ಇಲ್ಲಿ 4600 W ಅಂತಿದೆ. W ಅಂದ್ರೆ ವ್ಯಾಟ್ ಅಂದ್ಬಿಟ್ಟು. ಸೊ ನಾವು ಇದನ್ನ ಮತ್ತೆ ಗೂಗಲ್ ಹೋಗಿ ವ್ಯಾಟ್ಸ್ ಟು BTU ಕನ್ವರ್ಟರ್ ಅನ್ನೋ ಒಂದು ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, 4600 ವ್ಯಾಟ್ ಕಾಣಿಸ್ತಾ ಇದೆ. ಸೊ ಇದನ್ನ ನಾವು BTU ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 15695 BTU ಆದ್ರೆ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ರಿಸಲ್ಟ್ ನ ನಾವೇನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಹೋಗಿ 15695 ಡಿವೈಡ್ 12000 ಹಾಕೊಬೇಕು. ಸೊ ಈ ತರ ಹಾಕೊಂಡಾಗ ನಮ್ಗೊಂದು ರಿಸಲ್ಟ್ ಬರುತ್ತೆ ನೋಡಿ. ಇಲ್ಲಿ ನನಗೆ 1.3 ಅಂತ ರಿಸಲ್ಟ್ ಬಂದಿದೆ. ಸೊ ಈ 1.3 ರಿಸಲ್ಟ್ ಏನು ಅಂದ್ರೆ ಇದು ಆಕ್ಚುಯಲ್ ಟನ್ನೇಜ್. ನಮ್ಗಿಲ್ಲಿ AC ಅಲ್ಲಿ ನೋಡೋದಾದ್ರೆ ನನ್ಗಿದು 1.5 ಟನ್ ಅಂತ ಹೇಳಿದ್ರು. ಇಲ್ಲಿ ನೋಡೋದಾದ್ರೆ 1.3 ಟನ್ ಇದು ಆಕ್ಚುಯಲ್ ಕೆಪಾಸಿಟಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಇದು LG ಯ ಒಂದು AC ಆಗಿರುತ್ತೆ, 5 ಸ್ಟಾರ್ AC ಆಗಿರುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಸೇಮ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಕ್ರೋಮಾದವ್ರದ್ದು ಒಂದು AC ನೋಡಿದೆ. ಸೊ ಇದರಲ್ಲಿ ಕೂಲಿಂಗ್ ಕೆಪಾಸಿಟಿ 5050 ಅಂತಿದೆ. ಇಲ್ಲಿ ನೋಡೋದಾದ್ರೆ 17231 BTU ತೋರಿಸ್ತಾ ಇದೆ. ಇದನ್ನ 12000 ಗೆ ಡಿವೈಡ್ ಮಾಡ್ಕೊಳ್ಳೋಣ.
ಇಲ್ಲಿ ನೋಡಿದ್ರೆ ನಮಗೆ 1.43 ಟನ್ ಆದ್ರೆ ಇದು ತೋರಿಸ್ತಾ ಇದೆ. ಇದು ಎಕ್ಸಾಕ್ಟ್ ಆಗಿ 1.5 ಟನ್ ಎ ಸಿ ಅಲ್ಲ, ನಾನು ಆಕ್ಚುಲ್ ಆಗಿ ಎಲ್ಲ ನೋಡ್ಕೊಂಡ್ ಬಂದಿದ್ದು 1.5 ಟನ್ ಇರುವಂತ ಎ ಸಿನೇ. ಮತ್ತೆ ಇಲ್ಲಿ ಮೇಲ್ಗಡೆ ಸ್ಟಾರ್ಸ್ ಇದೆಯಲ್ಲ, ನಿಮ್ಗೆ 5, 3 ಅಂತ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಅದನ್ನು ನಾನು ಹೇಳ್ತೀನಿ ಏನು ಅಂತ. ಇಲ್ಲಿ ಇನ್ನೊಂದು ಎ ಸಿ ಇದೆ 3400 ಅಂತಿದೆ. ಇದು 11601 ಡಿವೈಡ್ 12,000. ಇದು 3 ಸ್ಟಾರ್ 1 ಟನ್ ಎ ಸಿ ಆಗಿದ್ದು ಇದರ ವ್ಯಾಲ್ಯೂ ನೋಡೋದಾದ್ರೆ ನಮ್ಗಿಲ್ಲಿ 0.96 ಅಂದ್ರೆ ಇದು ಪರ್ಫೆಕ್ಟ್ ಆಗಿ 1 ಟನ್ ಆದ್ರೆ ನಮ್ಗಿಲ್ಲಿ ವ್ಯಾಲ್ಯೂ ತೋರಿಸ್ತಾ ಇಲ್ಲ. ಸೊ ಇದು 1 ಟನ್ ಎ ಸಿಗಿಂತ ಸ್ವಲ್ಪ ಕಡಿಮೆ ಪವರ್ ಇರುವಂತ ಎ ಸಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಇಟಾಚಿ ಬ್ರ್ಯಾಂಡ್ ನ ಒಂದು ಎ ಸಿ ನೋಡ್ಕೊಂಡ್ ಬಂದೆ 17999 ಡಿವೈಡ್ 12,000. ಇದು ನೀವು ಇಲ್ಲಿ ನೋಡಬಹುದು, ಇದು ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ 1.5 ಟನ್ ಆದ್ರೆ ಕೆಪಾಸಿಟಿ ತೋರಿಸ್ತಾ ಇದೆ. ಸೊ ಈ ರೀತಿ ನಾವು ಫಸ್ಟ್ ವ್ಯಾಟ್ಸ್ ನ BTU ಗೆ ಕನ್ವರ್ಟ್ ಮಾಡ್ಕೊಬೇಕು. BTU ಇಂದ ಆಮೇಲೆ ನಾವು ಟನ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಅವ್ರು ಹೇಳ್ತಾ ಇರೋದಕ್ಕೂ ನಮಗೆ ಕೊಡ್ತಾ ಇರುವ ಎ ಸಿಗೂ ಟನ್ನೇಜ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನಾವು ಅದನ್ನ ಚೆಕ್ ಮಾಡ್ಕೊಬಹುದಾಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನೋಡ್ಕೊಬೇಕಾಗಿರುವ ವಿಚಾರ ಬಂದ್ಬಿಟ್ಟು ಈ 5 ಸ್ಟಾರು 3 ಸ್ಟಾರು 2 ಸ್ಟಾರು 1 ಸ್ಟಾರ್ ಅಂತ ಎ ಸಿಗಳು ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮ ಪವರ್ ಸೇವಿಂಗ್ ಗೈಡ್ ನ ಆದ್ರೆ ಇದು ತೋರಿಸುತ್ತೆ. ಇದನ್ನ ಬಂದ್ಬಿಟ್ಟು ISEER ಅನ್ನೋ ಒಂದು ಸಂಸ್ಥೆ ನಮ್ಗೆ ಈ ರೇಟಿಂಗ್ಸ್ ನಾದ್ರೆ ಕೊಡೋದು. ಸೊ ಈ ರೇಟಿಂಗ್ಸ್ ನಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಪವರ್ ಕನ್ಸಂಪ್ಷನ್ ಎಷ್ಟಾಗುತ್ತೆ ಅನ್ನೋದು. ನಮ್ಗೆ 5 ಸ್ಟಾರ್ ಇತ್ತು ಅಂದ್ರೆ ಸ್ವಲ್ಪ ಕಮ್ಮಿ ಪವರ್ ನಾದ್ರೆ ಯೂಸ್ ಮಾಡುತ್ತೆ, 3 ಸ್ಟಾರ್ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಪವರ್ ನಾದ್ರೆ ಯೂಸ್ ಮಾಡುತ್ತೆ, ಮತ್ತೆ 1 ಸ್ಟಾರ್ ಇತ್ತು ಅಂದ್ರೆ ಅದು ಸಹ ಸ್ವಲ್ಪ ಪವರ್ ನ ಜಾಸ್ತಿ ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಎ ಸಿನ ತಗೊಬೇಕಾದ್ರೆ ನೀವು ಲಾಸ್ಟ್ ಅಂಡ್ ಫೈನಲ್ ಆಗಿ ಅವ್ರ ಹತ್ರ ಒಂದನ್ನ ಮಾತ್ರ ನೀವು ಫೈನಲ್ ಆಗಿ ಕೇಳ್ಕೊಂಡ್ಬಿಡಿ. ಎ ಸಿಯಲ್ಲಿ ಮೇಜರ್ ಆಗಿ 2 ಪಾರ್ಟ್ಸ್ ಇರುತ್ತೆ. ಒಂದು ಮೇನ್ ಏರ್ ಕೂಲರ್ ಯೂನಿಟ್, ಮತ್ತೆ ಬಂದ್ಬಿಟ್ಟು ಕಂಪ್ರೆಸರ್ ಗೆ ವಾರಂಟಿ ಎಷ್ಟು ಕೊಡ್ತಾರೆ ಅನ್ನೋದನ್ನ ಕೇಳ್ಕೊಳ್ಳಿ. ಆಲ್ಮೋಸ್ಟ್ ಇವಾಗಿರೋ ಸಿಚುವೇಶನ್ ಅಲ್ಲಿ ಪ್ರತಿಯೊಂದು ಬ್ರ್ಯಾಂಡು 10 ವರ್ಷಗಳ ಕಂಪ್ರೆಸರ್ ವಾರಂಟಿನ ಕೊಡ್ತಾ ಇದ್ದಾರೆ. ಫುಲ್ ಕಂಪ್ಲೀಟ್ ಯೂನಿಟ್ ನ ವಾರಂಟಿ ಬಂದ್ಬಿಟ್ಟು 1 ಇಯರ್ ಕೊಡ್ತಾರೆ. ಸೊ ಅದನ್ನ ನೀವು ಒಂದು 3 ವರ್ಷ ಆ ರೀತಿ ವಾರಂಟಿ ಕೊಡೋದನ್ನಾದ್ರೆ ನೋಡಿ. 2 ವರ್ಷ ವಾರಂಟಿ ಇದ್ರು 1 ವರ್ಷ ಎಕ್ಸ್ಟೆಂಡೆಡ್ ವಾರಂಟಿ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು PCB ಇರುತ್ತೆ. ಸೊ ಅದರಲ್ಲಿ ನಮ್ಮ ಇನ್ವರ್ಟರ್ ಗೆ ಒಂದು ಮದರ್ ಬೋರ್ಡ್ ಇರುತ್ತೆ, ಒಂದು ಪವರ್ ಸಪ್ಲೈ ಬೋರ್ಡ್ ಇರುತ್ತೆ. ಸೊ ಇವೆರಡರದ್ದು ಸೇರಿ ಅವ್ರ ಮದರ್ ಬೋರ್ಡ್ ವಾರಂಟಿ ಮಾತ್ರ ಅಂತ ಹೇಳ್ತಾರೆ. ಪವರ್ ಸಪ್ಲೈ ಮತ್ತೆ ಮದರ್ ಬೋರ್ಡ್ ಎರಡರದ್ದು ವಾರಂಟಿ ಅವರು ಮಿನಿಮಮ್ 5 ಇಯರ್ಸ್ ಆದ್ರೆ ಕೊಡ್ತಾರೆ. 5 ಇಯರ್ಸ್ ಅಲ್ಲಿ ಯಾವ್ದೇ ರೀತಿ ಏನಾದ್ರು ಮದರ್ ಬೋರ್ಡ್ ಆಗ್ಲಿ ಪವರ್ ಸಪ್ಲೈ ಆಗ್ಲಿ ಏನಾದ್ರು ಡಿಫೆಕ್ಟ್ ಆದ್ರೆ ನಾವು ಅದನ್ನ ಅವ್ರ ಹತ್ರ ಕೇಳಿ ರಿಪ್ಲೇಸ್ ಮಾಡಿಸೋದು ರಿಪೇರ್ ಮಾಡಿಸೋದು ಏನೋ ಒಂದು ಮಾಡ್ಬೋದಾಗಿದೆ. ಈ ಆಪ್ಷನ್ ನೀವು ಮರಿದೇ ಕೇಳಿ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಎ ಸಿನ ತುಂಬಾ ಜನ ಸೀಸನ್ ಅಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು. ಸೊ ಲೈಕ್ ನಂತರನೇ ಬೇಸಿಗೆ ಸೀಸನ್ ಅಲ್ಲೇ ಜಾಸ್ತಿ ಎ ಸಿನ ಯೂಸ್ ಮಾಡೋರಿದ್ರೆ ನೀವು ಬೇಸಿಗೆಯಲ್ಲಿ ಮಾತ್ರ ಆನ್ ಮಾಡಿ, ಮತ್ತೆ ಕಂಟಿನ್ಯೂಸ್ ಇನ್ನೊಂದು 7-8 ತಿಂಗಳು ನೀವು ಯೂಸೇ ಮಾಡೋದಿಲ್ಲ. ಆ ರೀತಿ ಏನಾದ್ರು ಸಿಚುವೇಶನ್ ಇದ್ರೆ ನೀವು ಮತ್ತೆ ಎ ಸಿನ ರಿಯೂಸ್ ಮಾಡ್ಬೇಕಾದ್ರೆ ಅದನ್ನ ಕಂಪ್ಲೀಟ್ ಆಗಿ ಒಂದ್ಸರಿ ಚೆಕ್ ಮಾಡಿಸಿ. ನಿಮ್ಗೆ ಲೋಕಲ್ ಟೆಕ್ನಿಷಿಯನ್ ಇರ್ತಾರೆ, ಲೋಕಲ್ ಅಲ್ಲಿ ಎ ಸಿ ಸರ್ವಿಸ್ ಶಾಪ್ಸ್ ಇರುತ್ತೆ, ಅವ್ರ ಒಂದ್ಸರಿ ಅದನ್ನ ನೀಟಾಗಿ ಚೆಕ್ ಮಾಡಿ ಕ್ಲೀನ್ ಮಾಡಿ, ನಿಮ್ಗೆ ಅದರಲ್ಲಿ ಗ್ಯಾಸ್ ಏನಾದ್ರು ಕಮ್ಮಿ ಇದ್ರೆ ಅದನ್ನ ರೀಫಿಲ್ ಮಾಡಿ, ಮತ್ತೆ ನಿಮ್ಗೆ ಎ ಸಿ ಒರಿಜಿನಲ್ ಹೊಸ ಎ ಸಿ ತಗೊಂಡಾಗ ಏನ್ ಕಂಡೀಷನ್ ಅಲ್ಲಿ ಇರುತ್ತೋ ಅದೇ ಕಂಡೀಷನ್ ಅಲ್ಲಿ ರನ್ ಆಗೋ ರೀತಿ ಆದ್ರೆ ಮಾಡ್ಕೊಡ್ತಾನೆ. ನೀವು ಇವಾಗ ಆನ್ ಮಾಡ್ಬಿಟ್ಟು 1 ವರ್ಷ ಬಿಟ್ಟು ಆನ್ ಮಾಡಿದ್ರಿ ಅಂದ್ರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದು ಎಲ್ಲ ಗ್ಯಾಸ್ ಎಲ್ಲ ಕಮ್ಮಿ ಆಗಿ ಅಥವಾ ಡಸ್ಟ್ ಏನಾದ್ರು ಕುತ್ಕೊಂಡು ತುಂಬಾ ಅದು ಸ್ವಲ್ಪ ಕೆಲಸ ಕಮ್ಮಿ ಮಾಡುತ್ತೆ. ಆವಾಗ ನಿಮ್ಗೆ ಬೇಗ ಹೀಟ್ ಅನ್ನೋದು ಆಗೋದಿಲ್ಲ. ಎ ಸಿಯಲ್ಲಿ ಬಂದು ಸುಮಾರು ಬ್ರ್ಯಾಂಡ್ಸ್ ನ ಎ ಸಿಗಳು ನಮ್ಗೆ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮೇಜರ್ ಆಗಿ ತುಂಬಾ ದೊಡ್ಡ ಬ್ರ್ಯಾಂಡ್ ಮತ್ತೆ ಫಸ್ಟ್ ಇಂಡಸ್ಟ್ರಿಗೆ ಎ ಸಿನ ಇಂಟ್ರೊಡ್ಯೂಸ್ ಮಾಡಿದಂತ ಬ್ರ್ಯಾಂಡ್ ಬಂದ್ಬಿಟ್ಟು ಡೈಕನ್ ಅಂದ್ಬಿಟ್ಟು, ಇಲ್ಲಿ ನೇಮ್ ಹಾಕಿದ್ದೀನಿ ನೋಡಿ, ಈ ಕಂಪ್ನಿ ಡೈಕನ್ ಅಂದ್ಬಿಟ್ಟು. ಸೊ ಇವ್ರು ಬಂದ್ಬಿಟ್ಟು ಫಸ್ಟ್ ಎ ಸಿನ ಇಂಟ್ರೊಡ್ಯೂಸ್ ಮಾಡಿದಂತೆ. ಸೊ ತುಂಬಾ ವರ್ಷಗಳಿಂದ ಇವ್ರು ಎ ಸಿ ಇಂಡಸ್ಟ್ರಿ ಎಲ್ಲ ಆದ್ರೆ ಇದ್ದಾರೆ. ಸೊ ಆಮೇಲೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಸ್ಯಾಮ್ಸಂಗ್, LG ಮತ್ತೆ ಬ್ಲೂ ಸ್ಟಾರ್ ಇನ್ನೊಂದು ಬ್ರ್ಯಾಂಡ್ಸ್ ಎಲ್ಲ ಅದು ಎ ಸಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತ ಬಂತು. ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಇರುವಂತ ಎ ಸಿಗಳನ್ನ ನೋಡೋದಾದ್ರೆ ನಮ್ಗೆ ಫ್ಯೂಚರಿಸ್ಟಿಕ್ ಆಗಿ ಸ್ವಲ್ಪ ಅಡ್ವಾನ್ಸ್ ಫ್ಯೂಚರ್ ನ ಕೊಡುವಂತ ಎ ಸಿಗಳು LG ಸ್ಯಾಮ್ಸಂಗ್ ನ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಪ್ಯಾನಾಸೋನಿಕ್, ಕ್ರೋಮಾ ಸುಮಾರು ಬ್ರ್ಯಾಂಡ್ಸ್ ನ ಎ ಸಿಗಳಾದ್ರೆ ಇದೆ. ಅವರವರ ಬ್ರ್ಯಾಂಡ್ ನದೇ ನೇಮ್ಸ್ ಹಾಕೊಂಡು ಎ ಸಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ನೀವು ಈ ಮೇಜರ್ಲಿ ನೋಡೋದಾದ್ರೆ ಸ್ಯಾಮ್ಸಂಗ್, LG, ಪ್ಯಾನಾಸೋನಿಕ್, ಡೈಕನ್ ಈ ರೀತಿ ಬ್ರ್ಯಾಂಡ್ ಗಳ ಎ ಸಿಗಳು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಮಿಕ್ಕಿದ ಬ್ರ್ಯಾಂಡ್ಸ್ ಬಂದ್ಬಿಟ್ಟು ಹೈಯರ್ ಇರ್ಬೋದು, ಕ್ರೋಮಾ ಇರ್ಬೋದು, ರೀಕನೆಕ್ಟ್ ಇರ್ಬೋದು, ಮಾರ್ಕ್ಯೂ ಇರ್ಬೋದು, ಸುಮಾರು ಬ್ರ್ಯಾಂಡ್ಸ್ ನ ಅಸೆಂಬಲ್ಡ್ ಎ ಸಿಗಳು ನೋಡೋದಕ್ಕೆ ಸಿಗುತ್ತೆ. ಆ ಎ ಸಿಗಳನ್ನ ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು ಇವರೇ ಆಗಿರ್ತಾರೆ, ಲೈಕ್ ಪ್ಯಾನಾಸೋನಿಕ್ ಆರ್ ಸ್ಯಾಮ್ಸಂಗ್ ಆಗಿರ್ತಾರೆ. ಸೊ ಇವರ ಕಡೆಯಿಂದ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಇವರದ್ದೇ ಬ್ರ್ಯಾಂಡ್ ನ ನೇಮ್ ಇಂದ ಇವರು ಸೇಲ್ ಮಾಡುವಂತದ್ದು. ಅವ್ರದ್ದೇ ಸ್ಟೋರ್ಸ್ ಇರುತ್ತಲ್ಲ, ಕ್ರೋಮಾ, ರಿಲಯನ್ಸ್, ಪೈ ಇಂಟರ್ನ್ಯಾಷನಲ್, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಇವರ ನೇಮ್ ಹಾಕೊಂಡಾದ್ರೆ ಸೇಲ್ ಮಾಡ್ತಾರೆ. ಮತ್ತೆ ಎ ಸಿ ಅಲ್ಲಿ ಸುಮಾರು ರೀತಿಯಾದಂತಹ ಒಂದೊಂದು ಬ್ರ್ಯಾಂಡ್ಗೂ ಒಂದೊಂದು ಸ್ಪೆಸಿಫಿಕ್ ಆಗಿ ಒಂದೊಂದೇ ಫೀಚರ್ ಆದ್ರೆ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಇವಾಗ ಸ್ಯಾಮ್ಸಂಗ್ ಅಲ್ಲಿರೋ ಫೀಚರ್ ನಮ್ಗೆ LG ಅಲ್ಲಿ
ಸಿಗಲ್ಲ, LG ಅಲ್ಲಿ ಇರೋದು ಕ್ರೋಮಾದಲ್ಲಿ ಸಿಗಲ್ಲ, ಕ್ರೋಮಾದಲ್ಲಿ ಇರೋ ಡೈಕಾನಲ್ಲಿ ಸಿಗುತ್ತೆ. ಸೊ ಈ ರೀತಿ ಡಿಫ್ರೆನ್ಸಸ್ ಇರುತ್ತೆ. ಇಲ್ಲಿ ನಾವು ಕನ್ಫ್ಯೂಸ್ ಆಗ್ತೀವಿ. ಸೊ ಎಲ್ಲ ಎಸಿಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ವೈಫೈ ಕಂಟ್ರೋಲ್ ಆ ರೀತಿ ಏನಾದ್ರು ಬೇಕಂದ್ರೆ ನೀವು ಸ್ಮಾರ್ಟ್ ಎಸಿಗಳನ್ನ ತಗೊಳ್ಳಿ. ಮತ್ತೆ ಅದ್ರಲ್ಲೇನೋ ಆಂಟಿ ಬ್ಯಾಕ್ಟೀರಿಯಲ್ ಕೋಟಿಂಗ್ ಅಂತೇನೋ ಹೇಳಿದ್ರು. ಸೊ ಅದು ಎಷ್ಟ್ರ ಮಟ್ಟಿಗೆ ನಿಜಾನೋ ಎಷ್ಟ್ರ ಮಟ್ಟಿಗೆ ಸುಳ್ಳು ಅದು ಗೊತ್ತಿಲ್ಲ. ಮತ್ತೆ 4-way AC ಅಂತಾನು ಒಂದು ನನಗೆ ತೋರಿಸಿದ್ರು. 4-way AC ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಎಸಿಗಳಲ್ಲಿ ಕೆಳಗಡೆಯಿಂದ ಮಾತ್ರ ಏರ್ ಫ್ಲೋ ಆಗುವಂತದ್ದು. ಈ 4-way ಎಸಿಗಳಲ್ಲಿ ಏನಾಗುತ್ತೆ ಅಂದ್ರೆ ಕೆಳಗಡೆ ಫ್ರಂಟ್ ಟಾಪ್ ಈ ರೀತಿ 4 ಕಡೆಗಳಿಂದ ಏರ್ ಫ್ಲೋ ಅನ್ನೋದು ಆಗುತ್ತೆ. ಸೊ ಇದರಿಂದ ಕೆಳಗಡೆ ಇರುವ ವಿಂಡ್ಸ್ ಇಂದ ಸೈಡ್ ಅಲ್ಲಿ ಕೂಡ ಏರ್ ಫ್ಲೋ ಆಗುವಂತ ಎಸಿಗಳು ಇದೆ. ಸೊ ನೀವು ಅದನ್ನ ನೋಡಿ ತಗೊಳ್ಳಿ. ಆಲ್ಮೋಸ್ಟ್ ಎಲ್ಲ ಎಸಿಗಳು ಸೇಮ್ ಇರುತ್ತೆ. ನೀವು ಅದರಲ್ಲಿ ಮೇನ್ ಥಿಂಗ್ ನೋಡ್ಬೇಕಾಗಿರೋದು ವಾರಂಟಿ ಒಂದ್ಬಿಟ್ರೆ ಇನ್ನೇನಿಲ್ಲ. ಏನಾದ್ರೂ ಎಸಿಗಳಲ್ಲಿ ಅತಿ ಹೆಚ್ಚು ಡಿಸ್ಕೌಂಟ್ಸ್ ಇರುವಂತದ್ದು ಆ ರೀತಿ ಏನಾದ್ರು ಬಜೆಟ್ ಅಲ್ಲಿ ಸಿಗುವಂತ ಎಸಿಗಳಿದ್ರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದರ ಲಿಂಕ್ಸ್ ಆದ್ರೆ ಹಾಕಿರ್ತೀನಿ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಎಸಿಗಳ ಲಿಸ್ಟ್ ನ ಒಂದು ಸಪರೇಟ್ ಲಿಸ್ಟ್ ಮಾಡಿ ಪಿನ್ ಮಾಡಿ ಇಟ್ಟಿರ್ತೀನಿ. ನೀವು ಅಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಲಿಸ್ಟ್ ಆಗಿ ಆ ಎಸಿಗಳನ್ನ ನೀವು ಬೈ ಮಾಡ್ಬೇಕು ಅನ್ನೋದಾದ್ರೆ ಬೈ ಮಾಡ್ಕೊಬಹುದಾಗಿದೆ. ಇನ್ ಕೇಸ್ ಎಸಿಗಳು ಇನ್ಸ್ಟಾಲೇಷನ್ ಅಂತ ಬಂದಾಗ ಕೆಲವೊಂದು ಬ್ರ್ಯಾಂಡ್ಸ್ ಇನ್ಸ್ಟಾಲೇಷನ್ ಚಾರ್ಜಸ್ ನ ಚಾರ್ಜ್ ಮಾಡ್ತಾ ಇದಾವೆ, ಕೆಲವೊಂದು ಬ್ರ್ಯಾಂಡ್ಸ್ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಸೊ ಅದನ್ನ ನೀವು ಸ್ಟೋರ್ ಎಕ್ಸಿಕ್ಯೂಟಿವ್ ಹತ್ರ ಕೇಳಿ ತಿಳ್ಕೊಬಹುದಾಗಿದೆ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಸ್ವಲ್ಪ ಎಸಿಗಳ ಲಿಸ್ಟ್ ಅನ್ನ ಆದ್ರೆ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಸಹ ಎಸಿಗಳನ್ನಾದ್ರೆ ಬೈ ಮಾಡ್ಬೋದು. ನಾನು ಇಲ್ಲಿ ವಾರಂಟಿ ಎಲ್ಲ ಚೆಕ್ ಮಾಡಿ ಹಾಕಿರ್ತೀನಿ. ಮ್ಯಾಕ್ಸಿಮಮ್ ನಿಮಗೆ ಜಾಸ್ತಿ ವಾರಂಟಿ ಇರುವಂತದ್ದು ಮತ್ತೆ ಬಜೆಟ್ ಅಲ್ಲಿ ಸಿಗುವಂತದ್ದು ಮತ್ತೆ ಜಾಸ್ತಿ ಡಿಸ್ಕೌಂಟ್ ಇರುವಂತ ಎಸಿಗಳನ್ನ ಲಿಸ್ಟ್ ಮಾಡಿರ್ತೀನಿ. ನೀವು ಅಲ್ಲಿಂದ ಸಹ ಬೈ ಮಾಡಬಹುದಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಎಸಿಗಳ ಕತೆ. ಫಸ್ಟ್ ಟೈಮ್ ಬೈ ಮಾಡೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಅದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಟೆಕ್ ವಿಡಿಯೋಸ್ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೆಕ್ ಕಂಟೆಂಟ್ ಜೊತೆ ಆದ್ರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.